ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿಲ್ಲಿ ಉಗ್ರ ದಾಳಿಯ ತನಿಖೆ ನಡೆಸ್ತಾ ಇರೋ ಎನ್ಐಎ ಅಧಿಕಾರಿಗಳಿಗೆ ಈಗ ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಭಾರತದಲ್ಲಿ ಬರೀ ರಾಕೆಟ್ ಡ್ರೋನ್ ದಾಳಿ ಮಾತ್ರ ಅಲ್ಲ, ಇಡೀ ಕಾಶ್ಮೀರವನ್ನೇ ಉಗ್ರರು ಗಾಜಾ ಮಾದರಿಗೆ ತಿರುಗಿಸೋಕೆ ಹೊಂಚು ಹಾಕಿದ್ರು ಅಂತ ಬಯಲಾಗಿದೆ. ಇಸ್ರೇಲ್ ವಿರುದ್ಧ ಹೋರಾಡ್ತಿರೋ ಹಮಸ್ಗಳು ಹೇಗೆ ಗಾಜಾದ ಆಸ್ಪತ್ರೆಗಳಲ್ಲಿ ಆಯುಧಗಳನ್ನು ತುಂಬುತ್ತಾ ಇದ್ರು, ಅದೇ ರೀತಿ ಕಾಶ್ಮೀರದ ಹಾಸ್ಪಿಟಲ್ಗಳ ಕೆಳಗಡೆ ಶಸ್ತ್ರಾಸ್ತ್ರವನ್ನ ಸಂಗ್ರಹಿಸುವ ಪ್ಲಾನ್ ಆಗಿತ್ತು. ಇದಕ್ಕಾಗಿ ಜೈಷ್ ಮಾಡ್ಯೂಲ್ಗಳು ನಿರಂತರವಾಗಿ ಹೆಲ್ಪ್ ಮಾಡ್ತಾ ಇದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ದಿಲ್ಲಿ ಸ್ಫೋಟ ಪ್ರಕರಣದ ಆರೋಪಿ ಡಾಕ್ಟರ್ ಆದಿಲ್ ರಾಥೆರ್ನ ವಿಚಾರಣೆ ನಡೆಸಿದಾಗ ಈ ಮಾಹಿತಿ ಬಂದಿದೆ. ಕಾಶ್ಮೀರದ ಅನಂತನಾಗ್, ಶ್ರೀನಗರ, ಬಾರಾಮುಲ್ಲಾ, ಬಡ್ಗಾಮ್ ಮತ್ತು ನೌಗಾಮ್ ಆಸ್ಪತ್ರೆಗಳಲ್ಲಿ ಈ ತರ ಶಸ್ತ್ರಾಸ್ತ್ರಗಳ ಸಂಗ್ರಹಾಗಾರ ಮಾಡೋಕೆ ಪ್ಲಾನ್ ಆಗಿತ್ತು. ಈಗ ಆಲ್ರೆಡಿ ಒಂದಿಷ್ಟು ಕೆಮಿಕಲ್ಗಳನ್ನು ಆಸ್ಪತ್ರೆಗಳಲ್ಲಿ ಇಟ್ಟಿದ್ದಾರೆ. ಈ ಆಸ್ಪತ್ರೆಗಳು ಹೆಚ್ಚಿನ ಪೇಷಂಟ್ಗಳಿಂದ ಕೂಡಿರೋದ್ರಿಂದ ಇಲ್ಲಿ ಯಾವ ತನಿಖೆ ಆಗಲ್ಲ ಅಂತ ಅವರು ಪ್ಲಾನ್ ಮಾಡಿದ್ರು. ವೈದ್ಯರ ಮೇಲೂ ಯಾವುದೇ ಡೌಟ್ ಬರಲ್ಲ ಅಂತ ಅನ್ಕೊಂಡಿದ್ರು. ಹೀಗಾಗಿ ಇವುಗಳನ್ನೇ ತಮ್ಮ ಉಗ್ರ ಚಟುವಟಿಕೆಗಳಿಗೆ ಬಳಸೋಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ರು ಅಂತ ತನಿಖಾ ಮೂಲಗಳು ಹೇಳಿವೆ. ಅಲ್ಲದೆ ಇದರ ಹಿಂದೆ ಹಮಸ್ನ ಟೆಕ್ನಿಕಲ್ ಸಪೋರ್ಟ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಈ ಮೂಲಕ ದಿಲ್ಲಿ ದಾಳಿಯ ತನಿಖೆ ಈಗ ಗಾಜಾದ ಲಿಂಕ್ ತನಕವೂ ಹೋಗ್ತಾ ಇದೆ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಗಾಜಾದವರು ಪಾಕಿಸ್ತಾನಕ್ಕೆ ಬಂದು ಒಟ್ಟಿಗೆ ಸೇರ್ಕೊಂಡು ಮೀಟಿಂಗ್ ಎಲ್ಲ ಮಾಡಿದ್ರು. ಉಗ್ರರೊಂದಿಗೆ ಗಾಜಾದವರ ಈ ಹಮಸ್ನವರ ಮೀಟಿಂಗ್ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಈ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇದೇ ಕೇಸ್ನಲ್ಲಿ ಹೊಸದಾಗಿ 3 ಶಂಕಿತ ಉಗ್ರ ವೈದ್ಯರು ಸಿಕ್ಕಿಬಿದ್ದಿದ್ದಾರೆ. ಈ ಪೈಕಿ ಒಬ್ಬ ವೈದ್ಯನ ಲಾಕರ್ನಲ್ಲಿ ಶಸ್ತ್ರಾಸ್ತ್ರಗಳು ಕೂಡ ಕಂಡು ಬಂದಿದ್ದು ಅದನ್ನೆಲ್ಲ ಪೊಲೀಸರು ಸೀಸ್ ಮಾಡಿದ್ದಾರೆ. ಇವರೆಲ್ಲ ಜೈಷ್ ಜೊತೆ ಲಿಂಕ್ ಹೊಂದಿದ್ರು ಅಂತ ಆರಂಭಿಕ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಸ್ಫೋಟಕ ಮಾಹಿತಿ ಬರ್ತಾ ಇರೋದೇನು ಅಂದ್ರೆ, ಇನ್ನೊಂದು ಜಮ್ಮು ಕಾಶ್ಮೀರದಲ್ಲಿ ಬರೋಬ್ಬರಿ 133 ಆಕ್ಟಿವ್ ಉಗ್ರಗಾಮಿಗಳಿದ್ದಾರೆ. ಇದರಲ್ಲಿ 122 ಪಾಕ್ ಮೂಲದ ಉಗ್ರರೇ ಇದ್ದಾರೆ ಅಂತ ಇಂಟೆಲಿಜೆನ್ಸ್ ಮೂಲಗಳು ಮಾಹಿತಿ ಕೊಟ್ಟಿವೆ. ಈ ವರ್ಷದ ಆರಂಭದಿಂದ ಇಲ್ಲಿವರೆಗೆ ಭಾರತೀಯ ಸೇನೆ ಎನ್ಕೌಂಟರ್ನಲ್ಲಿ 31 ಉಗ್ರಗಾಮಿಗಳನ್ನು ಹೊಡೆದು ಹಾಕಿತ್ತು. ಹಾಗೆ ಕಾಶ್ಮೀರಿ ಜನರ ಜೊತೆಗೆ ಸೇನೆ ತನ್ನ ಸಂಪರ್ಕವನ್ನು ಹೆಚ್ಚು ಮಾಡಿತ್ತು. ಹೀಗಾಗಿ ಉಗ್ರ ಸಂಘಟನೆಗಳಿಗೆ ಸೇರೋ ಸ್ಥಳೀಯರ ಸಂಖ್ಯೆ ಡ್ರಾಪ್ ಆಗಿದೆ. ಹೀಗಾಗಿ ಪಾಕಿಸ್ತಾನ ತನ್ನವರನ್ನೇ ಕಾಶ್ಮೀರಕ್ಕೆ ನುಗ್ಗಿಸ್ತಾ ಇದೆ. ಆಕ್ಟಿವ್ ಇರೋ ಉಗ್ರಗಾಮಿಗಳಲ್ಲಿ 122 ಪಾಕ್ ಮೂಲದ ಉಗ್ರರಿದ್ರೆ 11 ಜನರು ಮಾತ್ರ ಸ್ಥಳೀಯರಿದ್ದಾರೆ. ಇದೇ ಕಾರಣಕ್ಕೆ ಉಗ್ರರು ವಿದ್ಯಾವಂತರನ್ನ ಟಾರ್ಗೆಟ್ ಮಾಡಿ ರಾಡಿಕಲೈಸ್ ಮಾಡ್ತಾ ಇರೋದು. ಏನೋ LOC ಬಾರ್ಡರ್ ಹೊಂದಿರೋ ಜಿಲ್ಲೆಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಜೋರಾಗಿದೆ. ಕಥುವಾ, ಸಾಂಬಾ ಮತ್ತು ಜಮ್ಮು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಹೊಸದಾಗಿ ರೇಡ್ ಮಾಡಿದ್ದಾರೆ. ಹಳ್ಳಿ ಜನರಿಗೆ ಮಾಹಿತಿ ಕೊಟ್ಟು ಗಡಿಯಲ್ಲಿ ಅಲರ್ಟ್ನಲ್ಲಿರಿ ಅಂತ ಹೇಳಿದ್ದಾರೆ. ಏನೋ IS ಜೊತೆ ಲಿಂಕ್ ಹೊಂದಿದ್ದಾರೆ ಅಂತ ಹೇಳಿ ಡಾಕ್ಟರ್ ಸೇರಿ 3 ಶಂಕಿತ IS ಆಪರೇಟಿವ್ಗಳನ್ನ ಗುಜರಾತ್ ಹಾಗೂ UP ಭಯೋತ್ಪಾದನಾ ನಿಗ್ರಹ ದಳದವರು ಹೆಡೆಮುರಿ ಕಟ್ಟಿದ್ದಾರೆ. ಇವರ ಪೈಕಿ ಡಾಕ್ಟರ್ ಅಹಮದ್ ಸೈಯದ್, ಈತ ಹೈದರಾಬಾದ್ ಮೂಲದವನು, ಚೀನಾದಿಂದ ರೀಸೆಂಟ್ ಆಗಿ ಬಂದಿದ್ದ. ಈತನ ಬಳಿ IS ಅಂಗಸಂಸ್ಥೆ ISKನ ಲೀಡರ್ ಅಬು ಖಾದೀಜ್ಗೆ ಸಂಬಂಧಪಟ್ಟ ಡಿಜಿಟಲ್ ಡಾಕ್ಯುಮೆಂಟ್ ಸಿಕ್ಕಿವೆ. ಈ ಅಹಮದ್ IS ಜೊತೆ ಸಂಪರ್ಕವನ್ನು ಹೊಂದಿದ. ಹೀಗಾಗಿ ಹೆಚ್ಚಿನ ವಿಚಾರಣೆ ನಡೆಸಲಾಗ್ತಾ ಇದೆ. ಅರೆಸ್ಟ್ ಆದವರಲ್ಲಿ 2ನೇ ಶಂಕಿತನ ಹೆಸರು ಸುಹೇಲ್. ಈತ UPಯ ಲಖೀಂಪುರ್ನವನು. ಇವನ ಮನೆ ಮೇಲೆ ರೇಡ್ ಮಾಡಿದಾಗ ಮನೆಯಲ್ಲಿ IS ಧ್ವಜನೇ ಪತ್ತೆಯಾಗಿದೆ. ಇನ್ನೊಬ್ಬನ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಇನ್ನು ಇವರೆಲ್ಲ ಕೆಮಿಕಲ್ ದಾಳಿ ಮಾಡೋ ಉಗ್ರ ಮಾಡ್ಯೂಲ್ನ ಭಾಗ ಆಗಿದ್ರು ಅಂತ ಗೊತ್ತಾಗಿದೆ. ಅಹಮದಾಬಾದ್ ಮಾರ್ಕೆಟ್ನಲ್ಲಿ ಹಾನಿಕಾರಕ ಕೆಮಿಕಲ್ಗಳ ಮೂಲಕ ದಾಳಿ ಮಾಡೋಕೆ ಹಾಗೆ ಜ್ಯೂಸ್ಗಳಲ್ಲಿ ವಿಷ ಬೆರೆಸಿ ಜನರನ್ನ ಹತ್ಯೆ ಮಾಡೋಕೆ ಪ್ಲಾನ್ ಮಾಡಿದ್ರು ಅಂತ ತನಿಖೆಯಲ್ಲಿ ಬಯಲಾಗಿದೆ. ಇನ್ನೊಂದು ಕಡೆ ಈ ದಿಲ್ಲಿ ದಾಳಿ ಸಂಬಂಧ ಅಲ್ಫಲಾ ಯೂನಿವರ್ಸಿಟಿಯ 2 ವೈದ್ಯರು ಸೇರಿ ಒಟ್ಟು 3ರನ್ನ NIA ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ. ಈ ವೈದ್ಯರನ್ನ ಜುನೈದ್ ಯೂಸುಫ್ ಹಾಗೂ ನಾಸಿರ್ ರಶೀದ್ ಅಂತ ಗುರುತಿಸಲಾಗಿದೆ. ಆ ಕಡೆ ಹರಿಯಾಣದ ದೌಜ್ ಹಳ್ಳಿಯಲ್ಲಿ ಶಬೀರ್ ಅನ್ನೋದನ್ನ ಬಂಧಿಸಿ ವಿಚಾರಿಸಲಾಗ್ತಾ ಇದೆ. ಈ ಶಬೀರ್ ಮನೆಯಲ್ಲಿ ಕೆಲ ಆಯುಧಗಳು ಪತ್ತೆಯಾಗಿದ್ದು ಅದನ್ನ ರಿಕವರ್ ಮಾಡಲಾಗಿದೆ. ಇವರೆಲ್ಲರೂ ದಾಳಿಕೋರ ಡಾಕ್ಟರ್ಗಳೊಂದಿಗೆ ಸಂಪರ್ಕದಲ್ಲಿದ್ರು. ಹೀಗಾಗಿ ಇವರನ್ನ ಇನ್ವೆಸ್ಟಿಗೇಟ್ ಮಾಡಲಾಗ್ತಾ ಇದೆ. ಈ ನಡುವೆ ರಾಜ್ಯದಲ್ಲಿ ಪಾಕ್ ಪರವಾಗಿ ಬೇಹುಗಾರಿಕೆ ಮಾಡುತ್ತಿದ್ದ 2ರನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಪ್ರದೇಶ ಮೂಲದ ರೋಹಿತ್ ಮತ್ತು ಸಂತ್ರಿ ಅನ್ನೋರನ್ನ ಉಡುಪಿಯ ಮಲ್ಪೆನಲ್ಲಿ ಬಂಧಿಸಲಾಗಿದೆ. ಮಲ್ಪೆನಲ್ಲಿರೋ ಕೊಚ್ಚಿನ್ ಶಿಪ್ ಯಾರ್ಡ್ ಘಟಕದಲ್ಲಿ ಈ 2 ದೇಶದ್ರೋಹಿಗಳು ಕೆಲಸ ಮಾಡ್ತಾ ಇದ್ರು. ಪಾಕಿಸ್ತಾನಕ್ಕೆ ಸೂಕ್ಷ್ಮ ಮಾಹಿತಿಯನ್ನು ಕಳಿಸ್ಕೊಡ್ತಾ ಇದ್ರು. ಸುಮಾರು 1.5 ವರ್ಷಗಳಿಂದ ಪಾಕ್ ಪರವಾಗಿ ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಹಡಗುಗಳಿಗೆ ಸಂಬಂಧಪಟ್ಟ ಗೌಪ್ಯ ಮಾಹಿತಿ, ರಹಸ್ಯ ತಾಂತ್ರಿಕ ಮಾಹಿತಿಯನ್ನ ವಾಟ್ಸ್ಆಪ್ ಮೂಲಕ ಪಾಕಿಸ್ತಾನದಲ್ಲಿ ಸಂಪರ್ಕದಲ್ಲಿದ್ದವರಿಗೆ ಈ ರೋಹಿತ್ ಮತ್ತು ಸಂತ್ರಿ ಕಳಿಸ್ತಾ ಇದ್ರು. ಕೇರಳದಲ್ಲಿ ಕೆಲಸ ಮಾಡೋ ಟೈಮ್ನಲ್ಲೂ ಕೂಡ ಬಂಧಿತ ಆರೋಪಿ ರೋಹಿತ್ ಹಲವು ಬಾರಿ ದೇಶದ ಹಿತದ ವಿರುದ್ಧ ಕೆಲಸ ಮಾಡಿದ್ದ. ಈ ರೋಹಿತ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ಹಂಚಿಕೊಂಡಿದ್ದ. ಮಾಲ್ಪೆಗೆ ಬರೋವರೆಗೂ ಈ ಚಟುವಟಿಕೆಯನ್ನು ಕಂಟಿನ್ಯೂ ಮಾಡಿದ್ದ.
ದೇಶದ್ರೋಹಿ ಕೆಲಸ ಮಾಡಿ ಅವರ ಹೇಸಿಗೆ ಹಣವನ್ನು ಕೂಡ ಪಡಿತಾ ಇದ್ದ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮೊದಲು ಇವ್ರ ಮೇಲೆ ಅನುಮಾನ ಬಂದು ಕೊಚ್ಚಿನ್ ಶಿಪ್ ಯಾರ್ಡ್ ಅಧಿಕಾರಿಗಳು ದೂರು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಉಡುಪಿ ಪೊಲೀಸರು ಇಬ್ಬರನ್ನ ಕೂಡ ಬಂಧಿಸಿದ್ರು. ಅಲ್ಲಿ ವಿಚಾರ ಕನ್ಫರ್ಮ್ ಆಗಿದೆ. ಇಬ್ಬರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇವರ ವಿರುದ್ಧ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರೋ ಗೌಪ್ಯ ಮಾಹಿತಿ ಮಾರಾಟ ಮಾಡಿದ ಆರೋಪದ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಘಟನೆ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆಗಳು ಹೆಚ್ಚಿನ ತನಿಖೆ ನಡೆಸುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಈ ಆರೋಪಿಗಳ ನೆಟ್ವರ್ಕ್ ಎಲ್ಲೆಲ್ಲಿಗೆ ಹರಡಿದೆ ಅಂತ ಎಲ್ಲ ಆಯಾಮಗಳಲ್ಲಿ ಉಡುಪಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆಲ್ರೆಡಿ. ದುಬೈ ಏರ್ ಶೋನಲ್ಲಿ ಭಾರತದ ತೇಜಸ್ ಯುದ್ಧ ವಿಮಾನ ಪತನಗೊಂಡಿದೆ. ಶುಕ್ರವಾರ ಮಧ್ಯಾಹ್ನ ಈ ಘಟನೆಯಾಗಿದೆ. ಪತನದ ವೇಳೆ ಭಾರೀ ಪ್ರಮಾಣದಲ್ಲಿ ಬೆಂಕಿ ಮತ್ತು ಹೊಗೆ ಆವರಿಸಿಕೊಂಡಿದೆ. ಘಟನೆಯಲ್ಲಿ ಪೈಲಟ್ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವಾಯುಪಡೆ ತಿಳಿಸಿದೆ. ಸದ್ಯ ಪತನಕ್ಕೆ ಕಾರಣ ತಿಳಿದು ಬಂದಿಲ್ಲ. ವಾಯುಪಡೆ ತನಿಖೆಗೆ ಆದೇಶಿಸಿದೆ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನ ಈ ವರದಿಯಲ್ಲಿ ನಾವು ನೀಡಿದ್ವಿ ಸ್ನೇಹಿತರೆ, ನೀವು ಚೆಕ್ ಮಾಡಬಹುದು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಹಲವು ಮಹತ್ವದ ಬೆಳವಣಿಗೆಗಳಾಗಿವೆ. ಹೊಸದಾಗಿ ಡಿಸಿಎಂ ಡಿಕೆ ಕಡೆಯ ಶಾಸಕರು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಓಪನ್ ಆಗಿ ಹೈಕಮಾಂಡ್ಗೆ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಡಿಕೆ ಶಿವಕುಮಾರ್ ಮಾಡಿರೋ ಕೆಲಸ ನೋಡಿ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಮದ್ದೂರು ಶಾಸಕ ಕದಲೂರು ಉದಯ್ ಹೇಳಿದ್ದಾರೆ. ಇನ್ನು ನಾನು ಕೂಡ ದಿಲ್ಲಿಗೆ ಹೋಗ್ತಾ ಇದ್ದೀನಿ, ಡಿಕೆಶಿ ಖಂಡಿತವಾಗ್ಲೂ ಸಿಎಂ ಆಗ್ತಾರೆ, ಅದಕ್ಕಾಗಿ ಎಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಜೊತೆಗೆ ಡಿಕೆ ಸಿಎಂ ಆಗ್ತಾರೆ, ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ 2.5 ವರ್ಷ ಅಭಿವೃದ್ಧಿ ಕೆಲಸ ಆಗೋ ಭರವಸೆ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ದಿಲ್ಲಿಗೆ ಹೋಗಿರೋ ಡಿಕೆ ಬಣದ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಆಗಿದ್ದಾರೆ. ಇನ್ನೊಂದು ಕಡೆ ದಿಲ್ಲಿಗೆ ಹೋಗಿರೋ ನಾಯಕರನ್ನ ಸಿಎಂ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿದ್ದಾರೆ. ಚಲುವರಾಯಸ್ವಾಮಿಗೆ ಸಿಎಂ ಫೋನ್ ಮಾಡಿದ್ರಂತೆ. ಅದಕ್ಕೆ ಬೇರೆ ಇಲಾಖೆ ಕೆಲಸ ಇದೆ ಸಾರ್, ಅದಕ್ಕೆ ಹೋಗಿದ್ದೀನಿ ಅಂತ ಸಿಎಂಗೆ ಅವರು ಉತ್ತರ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗೆ ಹೈಕಮಾಂಡ್ ನಾಯಕರನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಸಂಪರ್ಕ ಮಾಡಿದ್ದಾರೆ. ಈ ಗೊಂದಲದ ವಾತಾವರಣಕ್ಕೆ ತೆರೆ ಎಳೀರಿ, ಇಲ್ಲ ಅಂದ್ರೆ ಆಡಳಿತ ಮಾಡಕ್ ಕಷ್ಟ ಆಗುತ್ತೆ ಅಂತ ಹೇಳಿ ಫೋನ್ ಮಾಡಿ ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಸ್ನೇಹಿತರೆ, ನೀವು ಕೂಡ ಮಸ್ತ್ ಮಗ ಮೆಂಬರ್ಶಿಪ್ ಸರಣಿಯಲ್ಲಿ ಬರ್ತಾ ಇರೋ ಪ್ರತ್ಯೇಕ ವಿಡಿಯೋಗಳನ್ನ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬಣದ ಕೆಲ ನಾಯಕರು ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಮನೆಯಲ್ಲೇ ಡಿನ್ನರ್ ನೆಪದಲ್ಲಿ ಗುಂಪುಗೂಡಿದ್ದಾರೆ. ಸಚಿವ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹಾಗೂ ಕೆ.ಎನ್. ರಾಜಣ್ಣ, ಕೆ.ಎಚ್. ಮುನಿಯಪ್ಪ ಸೇರಿ ಹಲವು ಲೀಡರ್ಸ್ ರಾಜ್ಯ ರಾಜಕೀಯದಲ್ಲಿ ಆಗ್ತಿರೋ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದರೆ ಇದನ್ನ ಡಿನ್ನರ್ ಸೇರಿದ ನಾಯಕರು ರಿಜೆಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸತೀಶ್ ಜಾರಕಿಹೊಳಿ, ನಮ್ಮ ಡಿನ್ನರ್ ಮೀಟಿಂಗ್ 30 ದಿನಗಳಲ್ಲಿ 15 ಬಾರಿ ನಡೆದಿದೆ. ಪಾರ್ಟಿ ಮಾಮೂಲಿ ನಡೀತಿರುತ್ತೆ. ನಾವು ಯಾವುದೇ ಪಾಲಿಟಿಕ್ಸ್ ಚರ್ಚೆ ಮಾಡಲಿಲ್ಲ. ಕೆಲ ಶಾಸಕರು ದಿಲ್ಲಿಗೆ ಪ್ರವಾಸ ಹೋಗಿರೋದು ಗೊತ್ತಿಲ್ಲ. ನಾವು ದಿಲ್ಲಿಗೆ ಹೋಗಿ ಹೇಳಿದ ಕೂಡಲೇ ಏನು ಚೇಂಜ್ ಆಗಲ್ಲ. ಏನು ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಣ್ಣದ ಮಾಗಡಿ ಶಾಸಕ ಬಾಲಕೃಷ್ಣ ರಿಯಾಕ್ಟ್ ಮಾಡಿ, ಅದು ಒಳ್ಳೆ ಬೆಳವಣಿಗೆಯಲ್ಲ, ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಅವರು ನಾವು ಎಲ್ಲ ಪ್ರತ್ಯೇಕ ಮೀಟಿಂಗ್ ಮಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್, ಸೊ ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೋಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಮಾತನಾಡಿದ್ದಾರೆ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ, ಅದಕ್ಕೆ ನಾನು ಡಿಸಿಎಂ ಎಲ್ಲ ಕಮಿಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಶನಿವಾರ ಭೇಟಿ ಮಾಡಿ ಮಾತುಕತೆ ಮಾಡ್ತೀನಿ ಎಂದಿದ್ದಾರೆ. ಇನ್ನು ಸಂಜೆ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಿರೋದ್ರಿಂದ ಸಿಎಂ ಆಪ್ತರು ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಸಿಎಂ ಮೀಟಿಂಗು ಮುನ್ನ ಆ ರೀತಿ ಕೂಡ ಮಾಹಿತಿ ಬರ್ತಾ ಇದೆ. ಇನ್ನು ತಮ್ಮ ಬಣದ ಕೆಲ ಶಾಸಕರು ದಿಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದ್ದಕ್ಕೆ ಡಿಸಿಎಂ ಡಿಕೆಶಿ ಮಹತ್ವದ ಮಾತುಗಳನ್ನಾಡಿದ್ದಾರೆ. ನನ್ನ ರಕ್ತದಲ್ಲೇ ಗುಂಪುಗಾರಿಕೆ ಇಲ್ಲ, ನಾನು ಯಾವುದೇ ಬಣದ ನಾಯಕ ಅಲ್ಲ, ಶಾಸಕರು ಮಂತ್ರಿ ಸ್ಥಾನ ಕೇಳೋದಕ್ಕೆ ದಿಲ್ಲಿಗೆ ಹೋಗಿರ್ಬೋದು, ಹೈಕಮಾಂಡ್ ನಾಯಕರ ಭೇಟಿಗೆ ಹೋದರೆ ತಪ್ಪೇನಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದಂತೆ ಕೇಳ್ತಾರೆ, ಮುಖ್ಯಮಂತ್ರಿಗಳು ಅವರ ವಿಚಾರಧಾರೆ ಹೇಳಿದ್ದಾರೆ, ನಾನೇ 5 ವರ್ಷ ಸಿಎಂ ಅಂದಿದ್ದಾರೆ, ಅವರಿಗೆ ಆಲ್ ದಿ ಬೆಸ್ಟ್, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅನ್ನೋ ಮಾರ್ಮಿಕ ಮಾತುಗಳನ್ನು ಆಡಿದ್ದಾರೆ. ಇದಾದ ನಂತರ ಡಿಕೆಶಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು. ಅಲ್ಲಿ ವಿವಿಧ ಪ್ರಕರಣಗಳಡಿ ಜೈಲಲ್ಲಿರೋ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಚಿತ್ರದುರ್ಗ ಎಂಎಲ್ಎ ವೀರೇಂದ್ರ ಪಪ್ಪಿ ಅವ್ರನ್ನ ಕೂಡ ಮೀಟ್ ಆಗಿದ್ದಾರೆ. ಜೈಲಲ್ಲಿದ್ರು ಕೂಡ ನಿಮ್ಮ ಬೆಂಬಲ ನಮ್ಮ ಕಡೆಗೆ ಇರಲಿ ಅಂತ ಹೇಳಿ ಚರ್ಚೆ ಮಾಡಕ್ ಹೋಗಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಈ ಅಧಿಕಾರ ಹಂಚಿಕೆ ಕಿತ್ತಾಟ ನಡುವೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ರು 1 ಗಂಟೆಗೂ ಅಧಿಕ ಕಾಲ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ಹೇಳಿದ ಎಲ್ಲ ಕೆಲಸವನ್ನ ಮಾಡಿದ್ದೇವೆ, ಈಗಲೂ ಅವರ ಮಾತಿಗೆ ಕಮಿಟ್ ಆಗಿದ್ದೇವೆ, ಹೀಗಾಗಿ ಹೈಕಮಾಂಡ್ ನಾಯಕರು ಕರೆಯೋವರೆಗೂ ಅವ್ರನ್ನ ಭೇಟಿಯಾಗುವುದು ಬೇಡ ಅಂತ ಡಿಕೆ ಬ್ರದರ್ಸ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಏನೋ ಶಿವಮೊಗ್ಗ ಜೈಲಿನ ಕಥೆ ಕೇಳಿ ಸೋಗಾನಲ್ಲಿರೋ ಜೈಲಿಗೆ ಬಾಳೆಗೊನೆ ಒಳಗಡೆ ಮಾದಕ ವಸ್ತು ಇಟ್ಟು ಸಪ್ಲೈ ಮಾಡ್ತಿರೋ ವಿಚಾರ ಬಯಲಾಗಿದೆ. ನವೆಂಬರ್ 19ನೇ ತಾರೀಕು ಆಟೋ ಚಾಲಕನೊಬ್ಬ 5 ಬಾಳೆಗೊನೆಯನ್ನ ಜೈಲಿನ ಮುಂಭಾಗಕ್ಕೆ ತಂದಿಟ್ಟು ಹೋಗಿದ್ದ. ಜೈಲಿನ ಕ್ಯಾಂಟೀನ್ ಅವರು ಹೇಳಿದ್ದಕ್ಕೆ ಬಾಳೆಹಣ್ಣು ತಂದಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗಿದ್ದ.
ಬಳಿಕ ಜೈಲಿನ ಮೇನ್ ಗೇಟ್ನಲ್ಲಿದ್ದ ಅಧಿಕಾರಿಗಳು ಬಾಳೆಗೊನೆಗಳನ್ನು ಪರಿಶೀಲಿಸಿದರು. ಪರಿಶೀಲನೆ ಮಾಡಿದ ಬಳಿಕ ಟೇಪ್ನಲ್ಲಿ ಮಾದಕ ವಸ್ತು, ಹೊಗೆ ಬತ್ತಿ ಎಲ್ಲ ಪತ್ತೆಯಾಗಿದೆ. 120 ಗ್ರಾಂ ಮಾದಕ ವಸ್ತು ಮತ್ತು 40 ಹೊಗೆ ಬತ್ತಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ಇದೇ ಜೈಲಲ್ಲಿ ಕೆಲಸ ಮಾಡ್ತಿದ್ದ SD ಅಧಿಕಾರಿ ಸಾತ್ವಿಕ್ ಜೈಲೊಳಗಡೆ ಮಾದಕ ವಸ್ತು ಸಪ್ಲೈ ಮಾಡೋಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ತಮ್ಮ ಒಳ ಉಡುಪಲ್ಲಿ ಗಮ್ ಟೇಪಲ್ಲಿ 170 ಗ್ರಾಂ ಮಾದಕ ವಸ್ತುವನ್ನ ಸುತ್ತಕೊಂಡು ಇಟ್ಕೊಂಡು ಹೋಗಿದ್ರು. ತಪಾಸಣೆ ಮಾಡಿದ ಬಳಿಕ ಸಿಕ್ಕಾಕೊಂಡು ಅರೆಸ್ಟ್ ಆಗಿದ್ದಾರೆ. ಒಳ ಉಡುಪಲ್ಲಿ ಮಾದಕ ವಸ್ತು ಸಿಕ್ಕಿದ್ರೆ ಹೊಡಿತಾರಂತ ಕಾಣುತ್ತೆ. ಈಗ ಕೈದಿಗಳೆಲ್ಲ ಸೇರ್ಕೊಂಡು ಅಲ್ಲಿ ಹಿಡ್ಕೊಂಡು ತಗೊಂಡ್ಬಂದಿದ್ಯಾ, ನಮಗೆಲ್ಲ ಅದನ್ನೆಲ್ಲ ಎಳಿಸಿದ್ಯಾ ಅಂತ ಹೇಳಿ. ಏನೋ ಬೆಂಗಳೂರಲ್ಲಿ ನಡೆದ 7 ಕೋಟಿ ದರೋಡೆ ಪ್ರಕರಣದಲ್ಲಿ ಖದೀಮರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚೆನ್ನೈನಲ್ಲಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿ 6.3 ಕೋಟಿ ರೂಪಾಯಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಇದುವರೆಗೂ 4 ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಉಳಿದವರಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ದರೋಡೆಕೋರ ಜಾಡ್ ಹಿಡಿದಿದ್ದ ಪೊಲೀಸರು ಚಿತ್ತೂರಿನಲ್ಲಿ ಇನೋವಾ ಕಾರನ್ನು ಸೀಸ್ ಮಾಡಿದ್ರು. ಇವರಿಗೆ ಕಾರ್ ಕೊಟ್ಟಿದ್ದ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಹಾಗೂ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಿದ್ರು. ಚಾಸಿಸ್ ನಂಬರ್ ಆಧಾರದ ಮೇಲೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಈಗ ನೋಡಿದ್ರೆ 6.3 ಕೋಟಿ ರೂಪಾಯಿ ಸಿಕ್ಕಿದೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಕೋಲ್ಡ್ ಸ್ಟೋರೇಜ್ ನಲ್ಲಿಟ್ಟಿದ್ದ 4 ಲೇಬರ್ ಕೋಡ್ ಅಥವಾ ಕಾರ್ಮಿಕ ಸಂಹಿತೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದೇ ಬಿಟ್ಟಿದೆ. ಕಾರ್ಮಿಕ ಕಾನೂನುಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹಳೆಯ 29 ಕಾರ್ಮಿಕ ಕಾನೂನುಗಳನ್ನು ರಿಪ್ಲೇಸ್ ಮಾಡಿ ಇವುಗಳನ್ನು ಜಾರಿ ತರಲಾಗಿದೆ. ದಿ ಕೋಡ್ ಆನ್ ವೇಜಸ್ 2019, ದಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020, ದ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಮತ್ತು ದಿ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020 ಜಾರಿ ಮಾಡಲಾಗಿದೆ. ಈ ಸಂಹಿತೆಗಳ ಪ್ರಕಾರ ಎಲ್ಲ ಕಾರ್ಮಿಕರಿಗೆ ಸಕಾಲದಲ್ಲಿ ವೇತನದ ಖಾತ್ರಿ, ಯುವಕರಿಗೆ ನೇಮಕಾತಿ ಪತ್ರದ ಗ್ಯಾರಂಟಿ, ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ವೇತನ, 40 ಕೋಟಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ, ಅಪಾಯಕಾರಿ ವಲಯಗಳಲ್ಲಿ ದುಡಿಯೋ ಕಾರ್ಮಿಕರಿಗೆ ಆರೋಗ್ಯ ಭದ್ರತೆ, ಗ್ರಾಚ್ಯುಟಿ, ಹೀಗೆ ಸಂಹಿತೆಗಳ ಮೂಲಕ ಕಾರ್ಮಿಕ ವಲಯದಲ್ಲಿ 10 ಹಲವು ಸುಧಾರಣೆಗಳನ್ನು ತರಲಾಗಿದೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒನ್ ಆಫ್ ದಿ ಮೇಜರ್ ಕಾರ್ಮಿಕ ನಿಯಮಗಳಲ್ಲಿ ಆಗಿರೋ ಬದಲಾವಣೆ. ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೀವಿ ಸ್ನೇಹಿತರೆ. ಹೊಸದಾಗಿ ರಚನೆಯಾಗಿರೋ ನಿತೀಶ್ ಕುಮಾರ್ ಸಂಪುಟಕ್ಕೆ ಖಾತೆ ಹಂಚಿಕೆ ಆಗಿದೆ. ಬಿಜೆಪಿ ನಾಯಕ ಬಿಹಾರ DCM ಸಾಮ್ರಾಟ್ ಚೌಧರಿಗೆ ಹೋಮ್ ಮಿನಿಸ್ಟ್ರಿ ಕೊಡಲಾಗಿದೆ. 9 ಸಲ CM ಆದರೂ ನಿತೀಶ್ ಕುಮಾರ್ ಹೋಮ್ ಮಿನಿಸ್ಟ್ರಿಯನ್ನ ಬಿಟ್ಟಿರಲಿಲ್ಲ. ಈ ಸಲ ಗೃಹ ಖಾತೆ ಸಾಮ್ರಾಟ್ ಚೌಧರಿ ಪಾಲಾಗಿದೆ. ಇನ್ನು DCM ವಿಜಯ್ ಕುಮಾರ್ ಸಿನ್ಹಾರಿಗೆ ಕಂದಾಯ ಖಾತೆ ಕೊಡಲಾಗಿದೆ. ಹೀಗೆ 18 ಸಚಿವರ ಖಾತೆಗಳನ್ನು ಫೈನಲ್ ಮಾಡಲಾಗಿದೆ. ಇನ್ನು ತಮಿಳುನಾಡು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಸ್ಕೃತ ಭಾಷೆ ಸತ್ತ ಭಾಷೆ ಅಂತ ಕರೆದಿದ್ದಾರೆ. ಕೇಂದ್ರ ಸರ್ಕಾರ ತಮಿಳು ಭಾಷೆಯನ್ನು ಸೈಡ್ಲೈನ್ ಮಾಡಿ ಅದಕ್ಕೆ ಕಡಿಮೆ ಹಣವನ್ನು ಕೊಡ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ತಮಿಳು ಭಾಷೆ ಅಭಿವೃದ್ಧಿಗೆ ಬರೀ 150 ಕೋಟಿ ರೂಪಾಯಿ ಕೊಟ್ಟಿದೆ. ಸಂಸ್ಕೃತ ಭಾಷೆಗೆ 2400 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಕೇಂದ್ರ ಸರ್ಕಾರ ತಮಿಳು ಭಾಷೆಯನ್ನು ಕೇರ್ ಮಾಡೋ ರೀತಿ ನಡೆಸುತ್ತೆ. ಮತ್ತೊಂದು ಕಡೆ ನಮ್ಮ ವಿದ್ಯಾರ್ಥಿಗಳು ತಮಿಳು ಕಲಿಬಾರದು ಅಂತ ಅವ್ರ ಮೇಲೆ ಹಿಂದಿ ಮತ್ತು ಸಂಸ್ಕೃತವನ್ನ ಹೇರುತ್ತೆ. ಇದು ನ್ಯಾಯನ ಅಂತ ಪ್ರಶ್ನೆ ಮಾಡಿದ್ದಾರೆ. ಓಕೆ, ಸಂಸ್ಕೃತ ಭಾಷೆ ತುಂಬಾ ಬಳಕೆಯಲ್ಲಿಲ್ಲ ಈಗ ಸಾಮಾನ್ಯ ಜನರ ನಡುವೆ, ಅದೊಂದು ಪಾಯಿಂಟ್ ಅಂತ ಇವರು ಹೇಳ್ತಾ ಇರಬಹುದು. ಆದರೆ ಉದಯನಿಧಿ, ಇವರ ತಾತ ಕರುಣಾನಿಧಿ, ಈ ಹೆಸರುಗಳು ಎಲ್ಲಿಂದ ಬಂದವು? ಇದು ಎಲ್ಲಿಂದ ತಗೊಂಡು ಇಟ್ಕೊಂಡಿರೋದು? ಯಾವ ಭಾಷೆಯನ್ನು ತಗೊಂಡು ಇವರು ಈ ಹೆಸರುಗಳನ್ನು ಇಟ್ಕೊಂಡಿರೋದು? ಈ ಪದಗಳ ಒರಿಜಿನ್ ಯಾವುದು? ಇವ್ರು ಯಾಕೆ ಪ್ರಾಪರ್ ತಮಿಳು ಹೆಸರುಗಳನ್ನು ಇಟ್ಕೊಂಡಿಲ್ಲ? ಅಟ್ಲೀಸ್ಟ್ ನೇಮ್ ಚೇಂಜ್ ಕೂಡ ಮಾಡ್ಬೋದಲ್ಲ. ಆಮೇಲೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ ಬದಲಾಯಿಸ್ಕೋಬೋದಲ್ಲ. ಒಂದು ನ್ಯೂಸ್ ಪೇಪರಲ್ಲಿ ಕೊಟ್ಟು ಕೋರ್ಟಿಗೆ ಹೋಗಿ ನೇಮ್ ಚೇಂಜ್ ಮಾಡ್ಕೋಬೋದಲ್ಲ. ಯಾಕೆ ಅದೇ ಹೆಸರನ್ನು ಇಟ್ಕೊಂಡಿದ್ದಾರೆ? ಉದಯನಿಧಿ, ಕರುಣಾನಿಧಿ, ಏನಿದು ನಿಧಿ ಗೊತ್ತಿಲ್ಲ. ಇವ್ರಿಗೆ ಈ ರೀತಿ ಕಾಮೆಂಟ್ ಮಾಡಿದ್ದಾರೆ. ಏನೋ ಕೇಂದ್ರ ಸರ್ಕಾರ ನವೆಂಬರ್ 30ಕ್ಕೆ ಸರ್ವ ಪಕ್ಷಗಳ ಸಭೆ ಕರೆದಿದೆ. ಡಿಸೆಂಬರ್ 1ಕ್ಕೆ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದ್ದು ಅಧಿವೇಶನ ಸ್ಮೂತ್ ಆಗಿ ನಡೆಸೋಕೆ ವಿಪಕ್ಷಗಳ ಸಹಕಾರ ಕೋರೋಕೆ ಈ ಮೀಟಿಂಗ್ ಕರೆಯಲಾಗಿದೆ. ಅಂದಹಾಗೆ ಡಿಸೆಂಬರ್ 1ರಿಂದ 19ರವರೆಗೆ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಇನ್ನು ನೆರೆಯ ಬಾಂಗ್ಲಾದಲ್ಲಿ ಭೂಕಂಪ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 5.7ರ ತೀವ್ರತೆ ದಾಖಲಾಗಿದೆ. ಪರಿಣಾಮ ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ 6 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಮನೆಗಳ ಮೇಲ್ಚಾವಣಿ ಎಲ್ಲ ಉದುರಿ ಬಿದ್ದು ಗೋಡೆ ಕುಸಿದು ಈ ಸಾವು ನೋವು ಉಂಟಾಗಿದೆ. ಕಂಪನದ ಕೇಂದ್ರ ಬಿಂದು ಎಲ್ಲಿತ್ತು ಅಂತ ಹುಡುಕಿದಾಗ ಭೂಮಿಯಿಂದ ಬರೀ 10 ಕಿಲೋಮೀಟರ್ ಆಳದಲ್ಲಿ ಪತ್ತೆಯಾಗಿತ್ತು. ಈ ಭೂಕಂಪನದ ಅಲೆಗಳು ಭಾರತದ ಪೂರ್ವ ಭಾಗಕ್ಕೂ ಕೂಡ ಹರಡಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಅಸ್ಸಾಂನ ಗುವಾಹಟಿ ಮತ್ತು ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಅನುಭವ ಆಗಿದೆ. ಜನ ಮನೆಯಿಂದ ಹೊರಗಡೆ ಎಲ್ಲ ಓಡಿ ಬಂದಿದ್ದಾರೆ. ಆದರೆ ಈ ಭಾಗದಲ್ಲಿ ಜಾಸ್ತಿ ಸಾವು ನೋವೇನಾಗಿಲ್ಲ. ಏನೋ ಭಾರತದ ಷೇರುಪೇಟೆ ರೆಡ್ನಲ್ಲಿ ಕೊನೆಯಾಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 400 ಪಾಯಿಂಟ್ಸ್ ಕಳ್ಕೊಂಡು 85,231ಕ್ಕೆ ರೀಚ್ ಆಗಿದೆ. ನಿಫ್ಟಿ 124 ಪಾಯಿಂಟ್ಸ್ ಡೌನ್ ಆಗಿ 26,068ಕ್ಕೆ ತಲುಪಿದೆ. HDFC ಬ್ಯಾಂಕ್, SBI, ಬಜಾಜ್ ಫಿನಾನ್ಸ್ ನಂತಹ ಹೆವಿವೇಟ್ ಸ್ಟಾಕ್ಸಿಂದ ಮಾರ್ಕೆಟ್ಗೆ ಪೆಟ್ಟು ಬಿತ್ತು. ಇದರೊಂದಿಗೆ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಬಗ್ಗೆ ಕ್ಲಾರಿಟಿ ಬರುತ್ತೆ ಅಂತ ಹೇಳಿ ದೂರಕ್ಕೆ ಹೋಗ್ತಿದೆಯಲ್ಲ, ಹಾಗಾಗಿ ಜನಕ್ಕೆ ಬೇಜಾರಾಗಿದೆ ಹೂಡಿಕೆ ವಿಚಾರದಲ್ಲಿ. ಹಾಗೆ ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಇರೋದು ಕೂಡ ಮಾರ್ಕೆಟ್ ಲಾಸ್ ಆಗೋಕೆ ಕಾರಣ ಆಗಿದೆ. ಏನೋ ಇಂಡಸ್ಇಂಡ್ ಬ್ಯಾಂಕ್, ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್, ಮಹೀಂದ್ರ ಆ್ಯಂಡ್ ಮಹೀಂದ್ರ ಮತ್ತು ಏಷ್ಯನ್ ಪೇಂಟ್ಸ್ ಗ್ರೀನ್ನಲ್ಲಿದ್ವು.
ಟಾಟಾ ಸ್ಟೀಲ್, HCL ಟೆಕ್ನಾಲಜೀಸ್, ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸಾವ್ ಮತ್ತು ಎಟರ್ನಲ್ ಲಿಮಿಟೆಡ್ ಷೇರುಗಳು ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 93 ಪೈಸೆ ಇಳಿಕೆ ಕಂಡು 89 ರೂಪಾಯಿ 61 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 585 ರೂಪಾಯಿ ಹೆಚ್ಚಾಗಿ 1,23,146 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 530 ರೂಪಾಯಿ ಹೆಚ್ಚಾಗಿ 1,12,800 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,984 ರೂಪಾಯಿ ಕಮ್ಮಿಯಾಗಿ 1,51,129 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಿಮಗೆ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದಂತಹ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು, ಸೇರ್ಕೋಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.